ನನಗೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಹೇಳ್ತೇನೆ. ರಾಮನಾಣಿ ಮೇಲ್ಪಡಬೇಕೆ ಅಷ್ಟೊಂದು ಶ್ರದ್ಧೆಯೇ? ರಾಮಮಂತ್ರವನ್ನು ಉಚ್ಚರಿಸಿದ್ರೆ ನಿನ್ನ ಪ್ರಾಣ ಉಳಿತದೆ ಎಂದು ತಿಳಿದದ್ದು ಸತ್ಯ ಅಂತ ಆದ್ರೆ ವಿಶ್ವಾಸವೋ ಫಲದಾಯಕ. ಬದುಕಿದೆಯ ಬಡ ಜೀವವೇ, ಹೊಡೆಯುವುದಿಲ್ಲ ಅಂತ ಹೇಳಿದ್ದೇನೆ, ನಿನ್ನನ್ನು ಎತ್ತು ಬೀಸುವುದಿಲ್ಲ. ನನಗೆ ನಾನು ಯಾಕೆ ಹೇಳಿದೆ ಕೇಳು, ಏನು ಆಗುವುದಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಏನಕ್ಕೇನನ್ನಾದ್ರೂ ಮಾಡಿ ಏನು ನೆನಪಿಸ್ತೀವ, ಏನು ನೆಂದದ್ದು ಬದಿದ್ದೀವ ತಿಳ್ಕೊಂಡು ಮಡಿ ಬಿದ್ದಿದ್ದೀವ. ಇದು ಬಡ ಜೀವ ಅಂತ ಹೇಳಿ, ಯಾವ ಸತ್ತಮ್ಮ ಹೇಳಿದವ? ನೋಡಿದ್ರೆ ಯಾರವ? ನೋಡಿದ್ರೆ ಗೊತ್ತಾಗುವುದಿಲ್ವೇನೋ? ಯಾರಿಗೆ ನೋಡಿದ್ರೆ ಗೊತ್ತಾಗುವುದು? ಇದನ್ನೂ ಒಬ್ಬ ಬಡ ಜೀವ ಅಂತ ಹೇಳ್ತಾನೆ ಅಂತ ಆದ್ರೆ ಅವರ ತಲೆಗೆ ತಣ್ಣೀರು ಕಟ್ಟಬೇಕು. ಸಾಕು ಮತ್ತೆ ಏನ್ ಕಡಿದೆ ನೀನು? ಸಾಕ್ಬೇಕಾಗ್ಲಿಕ್ಕೆ ನೀನು ಏನು ಮಾಡಿದೆ? ಏನು ಮಾಡಿದೆ? ನೀನು ಹಿಡಿದೇ ಅಲ್ವಾ? ಬಿಟ್ಟಾಗ ಸಾಕು ಹೋಗ್ಬೇಕು ಅಂತ ನನಗೆ ನಾನು ಹೇಳಿಕೊಂಡದ್ದು. ಓ ಹನುಮಂತ, ನನ್ನ ಹೆಸರನ್ನು ಅಷ್ಟೊಂದು ಸರಿಯಾಗಿ ಹೇಳುವವ ನೀ ಯಾರಪ್ಪ? ನಾನು ಸುರಮುನಿ ನಾರದ. ಸರ್ವ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ತಪೋಭಂಗವಾಯ್ತಲ್ಲ ಎನ್ನುವ ಉದ್ದೇಶದಿಂದ ಕುಪಿತರಾಗಿರುವಂತ ನನಗೆ ಅಂಧತ್ವವನ್ನು ಪ್ರಾಪ್ತಿಯಾಗಿ ಹೋಗಿ ನಿಮ್ಮನ್ನು ಗುರುತಿಸಲಾರದೆ ಹೋದೆ. ಹೊಡೆಯಲಿಕ್ಕೆ ಮುಂದಾಗ್ಬಿಟ್ಟು ನನ್ನ ಅಪರಾಧವನ್ನು ಮನ್ನಿಸ್ತೀರ? ಇದು ಅಪರಾಧ ಅಲ್ಲ. ಹಾಗಾದ್ರೆ ಒಂದು ಮಾತನ್ನು ಕೇಳಿ. ಏನು? ಹರಿದಾಸರಲ್ಲವೇ? ಹೌದು, ನಾನು ರಾಮದಾಸ. ನಿಜ. ಶ್ರೀರಾಮನನ್ನ ಕಾಣಬೇಕೆನ್ನುವಂತಹ ನನ್ನ ಉದ್ದೇಶವನ್ನ ಹಾಳು ಮಾಡಿದ್ರಲ್ಲ, ಇದು ನ್ಯಾಯವೇ ಹೇಳಿ? ಇದು ಸರಿಯೇ? ಸರಿ ಉಂಟು, ಈಗ ಮಾಡುವುದ ಕಾರಣ ಉಂಟು. ಸರಿಯಾ? ಹೌದು. ಏನ್ ಕೇಳದನ್ನ ಸತ್ಯಲೋಕ ರಜತಾದ್ರಿಯಿಂದ ಯೋಧಿಗೈ ತಂದೆ ನೀಲ ಮೇಘ ಶ್ಯಾಮನಾಗಿರುವ ರಾಮನು, ನೀಲ ಮೇಘ ಶ್ಯಾಮನಾಗಿರುವ ರಾಮನು ಬಾಲಕ ಪ್ರಭೆಯೊಳಪ್ಪುವ ಜನಕ ಜಾತಿಯು ನಮ್ಮಮ್ಮ ಬಾಲಕ ಪ್ರಭೆಯೊಳಪ್ಪುವ ಜನಕ ಜಾತಿಯು ಓಲಗದಿ ಭರತ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ನೀಲ್ಲದಿಗ ವಿಚಾರ ಕೇಳವ, ನೀನಿಲ್ಲದಿಗ ವಿಚಾರ ಕೇಳಲಾಗ ಸನ್ಮಾನಿತರು ಬೇಡ ರಾಮಾವತಾರವ ಮುಗಿಸಿ ಸಾನುರಾಗಲಿ ಬೇರುವ ವೇಳೆಯೊಳು, ಸಾನುರಾಗಲಿ ಬರುವ ವೇಳೆಯೊಳು ದ್ವಾಪರದಿ ದರ್ಶನವ ನೀವೆನೆನುತ್ತ ವನವೇಂದ್ರಗಿ ಬೇಡ ಬರೆಯೊಳು ಮೇರುವಿನಿ ದೀನ ರಂದಿಯೊಳೆನ್ನ ಧ್ಯಾನದಿಂದಿಯನವನ ನೀನೆ ಭೋಗಿಯೇ ಕರೆದೊಂದಾರೆನಲು ತೊರೆದಯೋ ನಾ ಬಂದೆ. ಭೋಗಿ ಕರೆದೊಂದಾರೆನಲು ತೊರೆದಯೋ ನಾ ಬಂದೆ.
ನೀ ಹನುಮಾನ್, ನಾನಿಲ್ಲಿ ಬರುವುದಕ್ಕೂ ಬಲವಾದ ಉದ್ದೇಶ ಉಂಟು. ಏನು ಉದ್ದೇಶ? ನಿತ್ಯದ ಪದ್ಧತಿಯಂತೆ ಸತ್ಯಲೋಕವನ್ನ ಸೇರಿದೆ. ತಂದೆ ತಾಯಿಗಳನ್ನ ನೋಡಿ ಅವರ ಪಾದ ವಂದಿಸಿ ಅವರಿಂದ ಆಶೀರ್ವಾದವನ್ನ ಪಡೆದು ನಮೋ ನಮಃ. ಆಮೇಲೆ ಆಮೇಲೆ ಅಲ್ಲಿಂದ ಮುಂದುವರೆದಂತಹ ನಾನು ಲೋಕದ ತಂದೆ ತಾಯಿಗಳು ಎನ್ನುವ ಹಾಗೆ ಕರೆಸಿಕೊಂಡಂತಹ ಪಾರ್ವತಿ ಪರಮೇಶ್ವರರನ್ನ ನೋಡಿ ಅವರಿಂದಲೂ ಆಶೀರ್ವಾದವನ್ನ ಪಡೆದೆ. ನಮಸ್ಕಾರ. ಆಮೇಲೆ 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 ವೈಕುಂಠಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ಏನುಂಟು ಅಲ್ಲಿ? ಏನುಂಟಲ್ಲಿ ಅಲ್ಲವೇ? ಆದ್ರೆ ಭೂವೈಕುಂಠ ಉಂಟಲ್ಲ, ಭೂವೈಕುಂಠ ಅದು ಎಲ್ಲುಂಟು ಸ್ವಾಮಿ? ಅದುವೇ ಅಯೋಧ್ಯೆ. ಅಯೋಧ್ಯೆಗೆ ಹೋದ್ರು. ಗುರುಗಳೇ! ಅಯೋಧ್ಯೆಯ ಮಣ್ಣನ್ನು ಬೆಟ್ಟಿರುವ ಪಾದ, ಎಂದೊಡೆಯ ರಾಮ ಹುಟ್ಟಿದ ರಾಮ ಜನ್ಮಭೂಮಿ, ಶ್ರೀರಾಮ ವೃದ್ಧ ಪರಿಪಾಲನೆ ಮಾಡಿರುವ ನಾಡಿನ ಮಣ್ಣನ್ನು ನೀವು ಮೆಟ್ಟಿದ್ದೀರಿ ಅಂತಾದ್ರೆ ಇದು ನನಗೆ ಮಹಾಪ್ರಸಾದ. ಇದನ್ನ ನನ್ನ ಮುಡಿಗೆ ತಾಗಿಸಿಕೊಂಡಿದ್ದೇನೆ. ಯಾಕೆ ಬರಲಿಲ್ಲ ಗುರುಗಳೇ? ತಿಳಿದೋ ತಿಳಿಯದೆಯೋ ನನ್ನ ಅಪರಾಧಗಳನ್ನು ಮಾಡಿದ್ದೆ ಹೌದು ಅಂತ ಆದ್ರೆ ಈ ಪ್ರಸಾದದಿಂದ ನನ್ನ ಪಾಪಗಳೆಲ್ಲ ಹೋಗಲ್ಪಡಲಿ ಎನ್ನುವ ಉದ್ದೇಶ ನನ್ನದು. ತಪ್ಪಾದಿದ್ದೆ? ಇಲ್ಲಪ್ಪ. ಸರಿ. ಆಮೇಲೆ ಆಮೇಲೆ ಸಪ್ತ ದ್ವಾರಗಳನ್ನ ದಾಟುವುದರ ಮುಖೇನವಾಗಿ ಒಂದೊಂದೇ ದ್ವಾರವನ್ನ ದಾಟಿ ರಾಜಾಂಗಣವನ್ನ ಪ್ರವೇಶ ಮಾಡಿದೆ. ಮಹಾಭಾಗ್ಯ, ಮಹಾಭಾಗ್ಯ. ಆಮೇಲೆ ಆ ರಾಜಾಂಗಣದಲ್ಲಿ ಆಮೇಲೆ ಎತ್ತರವಾದಂತಹ ಪೀಠದಲ್ಲಿ ಕುಳಿತಿರುವಂತಹ ಶ್ರೀರಾಮಚಂದ್ರನ ನಾನು ಕಂಡೆ. ಶ್ರೀರಾಮಚಂದ್ರನ ನನ್ನಡಿಯ ರಾಮನನ್ನು ನೀವು ಕಂಡಿವೆ. ನಾನು ಕಂಡೆ. ನಮೋ ನಮಃ. ಗುರುಗಳ ಗುರುಗಳ ಅಲ್ಲ, ನೀವು ಹಾರಿದ್ರ ನಾನು ಇಳಿಸಿದ್ನ? ಯಾರು? ನಾನು ಹಾರಿದ್ದಲ್ಲ, ನೀನು ಇಳಿಸಿದ್ದಲ್ಲ, ಪೀಸಾಗಿದ್ದು ನನ್ನನ್ನು. ಯಾರು ಅದದ್ದು? ನಿಮಗೇನಾಗುವುದಿಲ್ಲ. ಯಾಕೋ ಉಚ್ಚರಿಸುವ ನಾಮ ರಾಮನಾಮ. ಅದು ಸ್ವಂತ ನನ್ನ ರಾಮನನ್ನ ಕಂಡೆ. ಸುದ್ದಿಯೇ ಬೇಡ. ಹೌದಾ? ಅಲ್ಲಂತಾದ್ರೆ ನನ್ನ ಕಥೆ ಮುಂದುವರಿಸುವುದಿಲ್ಲ. ರಾಮನನ್ನ ಕಂಡೆ. ಆ ರಾಮನ ಎಡ ಭಾಗದಲ್ಲಿ ಲೋಕಮಾತೆ, ರಾಮನ ಕಾಂತೆ ಸೀತಾಮಾತೆಯನ್ನು ನಾನು ನೋಡಿದೆ. ನಮ್ಮಮ್ಮ ಸೀತಾದೇವಿಯನ್ನು ಕಂಡಿರೋ. ಭೂಜಾತೆ, ಲೋಕಮಾತೆ, ಶ್ರೀರಾಮನೇ ಕಾಂತೆ ಕಂಡ ನಿಮ್ಮನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತಿದೆ ಗುರುಗಳೇ. ಅಂದ್ರೆ ನೀವು ನೋಡುವುದಕ್ಕೆ ಅಲ್ಲ, ಆವಾಗಲೇ ಎತ್ತಿ ಬೀಸಾಡಿದೆ. ಇನ್ನು ಮುಂದೆ ಎತ್ತಿ ಎಲ್ಲಿ ಕಿರಿಯ ಕೆಳಗೆ ಎತ್ತಿದ್ರೆ ನಿಮ್ಮ ಸುದ್ದಿಯೇ ಬೇಡ. ನೀವು ವಾರ್ತಾವಾಹಕರು. ಹಾಗಾಗಿ ಲೋಕಕ್ಕೆ ವಾರ್ತೆಗಳನ್ನು ತಂದು ಅರುಹಬೇಕಾದದ್ದು ನಿಮಗೆ ಭೀತಿ. ಆದ್ರಿಂದ ಸೀತಾಮಾತೆಯನ್ನ ಕಂಡೆ. ಆ ನಂತರ ಓಲಗದಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ, ವಸಿಷ್ಠ, ಸುಮಂತ ಮೊದಲಾದವರೆಲ್ಲ ಕೂಡಿರುವಂತಹ ತುಂಬಿದ ಸಭೆಯನ್ನು ನಾನು ಕಂಡೆ. ಆನಂದ ರಾಮನ ಸಭೆ ಪುನಬೆಯಲ್ಲಿ ಹೇಗೆ ಕಳಾಹೀನವಾಗಿತ್ತು. ಕಳ್ಳ
ಗುರುಗಳೇ ನಾನು ನೋಡ್ತಿಲ್ಲ ಗುರುಗಳೇ. ಪರೋಕ್ಷವಾಗಿ ಯಾರಿಂದಲೂ ಕೇಳಿ ತಿಳಿಯಲಿಲ್ಲ. ಹಾಗಾದ್ರೆ ನೀವು ಹೇಳಿದ್ದೀರಿ ಅಂತಾದ್ರೆ ಇದು ನಿವಾರ ಸತ್ಯ, ಅನುಮಾನವೇ ಇಲ್ಲ. ಹೇಳಿ ಗುರುಗಳೇ. ನನ್ನ ಪ್ರಾಣವನ್ನಾದರೂ ಅರ್ಪಿಸ್ತೇನೆ. ಶ್ರೀರಾಮನ ಸಭೆ ಪುನಃ ಚೇತನಗೊಳ್ಳುವಲ್ಲಿ ನಾನೇನು ಮಾಡಲಿ? ಇದಕ್ಕೆ ಕಾರಣವೇನು ಅಂತ ರಾಮನಲ್ಲಿಯೇ ನಾನು ಕೇಳಿದೆ. ಏನು ಅವ ಹೇಳಿದ್ದು ಹನುಮ ಎನ್ನುವ ಹಾಗೆ, ನೀನು ಎನ್ನುವ ಹಾಗೆ. ಕನಸು ಮನಸ್ಸಿನಲ್ಲಿಯೂ ಶ್ರೀರಾಮನಿಗೆ ಅಪಚಾರ ಮಾಡಿದವನಲ್ಲ ಸ್ವಾಮಿ. ನೀವಾದ್ರೂ ಕೇಳಬಹುದಿತ್ತಲ್ಲ, ಹನುಮಂತ ಏನ್ ತಪ್ಪು ಮಾಡಿದ್ದಾನೆ ಅಂತ ಕೇಳಬಹುದಿತ್ತಲ್ಲ. ಸುಮ್ಮನೆ ಬರ್ತೇನೆ ನಾನು. ಕೇಳಿದೆ, ಕಾರಣ ಬೇರೆನೇನಲ್ಲ. ನನ್ನ ಎದುರಿಗೆ ಕುಳಿತು ಸದಾ ನನ್ನ ಭಜನೆಯನ್ನ ಮಾಡುವಂತ ಆ ಹನುಮನಿಲ್ಲದೆ ಇರುವುದೇ ಕಾರಣ ಅಂತ ಹೇಳಿದ. ನನ್ನೊಡೆಯ ರಾಮನಿಗೆ ನನ್ನ ನೆನಪುಂಟೆ. ಹೌದಪ್ಪ. ಮತ್ತೆ ಅಷ್ಟೇ ಅಲ್ಲ, ಆದಷ್ಟು ಬೇಗ ಮೇರು ಪರ್ವತದಲ್ಲಿ ತಪಸ್ಸನ್ನಾಚರಿಸುತ್ತಲೇ ಇದ್ದಾನೆ, ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ತಡ ಮಾಡಿ ಬೇಡ, ಹೋಗುವ. ಬರ್ಲಿ ಬರ್ಲಿ, ಎಂತದ್ದು? ರಥ ಬಂದು ನಾನು ನೋಡಿದೆ. ನೀವು ಇರುವಾಗ ಮತ್ತೆ ರಥ ಯಾಕೆ ಗುರುಗಳೇ? ಅಂತ ಹೇಳುವುದು ಗುರುಗಳೇ, ನಾವೆಷ್ಟು ವೇಗವಾಗಿ ಬಂದಿದ್ದೇವೆ ಗೊತ್ತುಂಟ ನಿಮಗೆ? ಎನ್ನ ತಂದೆಯಾಗಿರುವ ಮಂದಮಾರುತನ ಮೆದಿಗೆ ಗತಿಬಾರದ ರೀತಿ ಮಿತಿಬೀರಿ ಅತಿ ವೇಗದಿಂದ ನಾವು ಹೊರಟಿದ್ದೇವೆ. ಹೌದು. ಹಾಗಾದ್ರೆ ಇಲ್ಲಿ ನಿಲ್ಲುವುದಕ್ಕೆ ಏನು ಕಾರಣ? ನನಗೆ ಒಂದು ಸಮಸ್ಯೆ ಆದದ್ದು. ಸಮಸ್ಯೆ ನಿಮಗದ ಆಗಿರಬಹುದು, ಅದು ಉತ್ತರಿಸ್ತೇನೆ ನಾನು. ಏನದು? ನಂದನವನಕ್ಕಿಂತ ಮಿಗಿಲಾಗಿದ್ದು ಇದನ್ನು ಕಂಡಾಗ ನಂದನವನದ ನೆನಪಾಗುವುದು ನಮಗೆ. ಹೌದು ಗುರುಗಳೇ, ದೇವಲೋಕದ ನಂದನವನಕ್ಕಿಂತಲೂ ಮಿಗಿಲೇಲಿ ಪೈವನ ಇದಕ್ಕೆ ಅಧಿಕಾರಿ ಯಾರು? ಅವನ ಜಲ ಏನು, ಬಲ ಏನು, ಹೆಸರೇನು, ಊಸರೇನು? ಿ
ಬಹಳ ಸುಂದರವಾದಂತ ವನ ಹೌದು. ಹಾಗಾದ್ರೆ ಈ ಪ್ರದೇಶ ಎನ್ನುವಂಥದ್ದು ಇಲ್ಲಿದ್ದದ್ದಲ್ಲ. ಸಮುದ್ರದ ಆಳದಲ್ಲಿರುವಂತಹ ಕುಶಸ್ಥಳಿ ಎನ್ನುವಂತಹ ಪ್ರದೇಶವನ್ನ ಯಾದವರು ಮೇಲಕ್ಕೆತ್ತುವುದರ ಮುಖೇನವಾಗಿ ದ್ವಾರಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದರು. ಸರಿ. ಆದ್ರೆ ಈ ನಾಡನ್ನಾಡುವಂತಹ ದೊರೆ ಸಾಮಾನ್ಯ ನಳವನಲ್ಲ, ಬಲರಾಮ. ನಾನಲ್ವಾ? ಅವ ನೀನಲ್ಲ. ಅವ ಬೇರೆ. ಗುರುಗಳೇ, ಅಯ್ಯೋ. ನನ್ನೊಡೆಯ ರಾಮ ಒಂದು ದಿನ ಬಲವಂತ ಹೇಳ್ಕೊಳ್ಳಿಲ್ಲ ಲೋಕವನ್ನ ಇಲ್ಲ. ಹಾಗಾದ್ರೆ ಈ ಯುಗದಲ್ಲಿ ಹುಟ್ಟಿರುವ ಬಲರ ಪಿಳ್ಳೆ ತಾನು ಬಲರಾಮ ಎಂದು ಹೇಳಿಸ್ಕೊಳ್ತಾನೆ ಅಂತಾದ್ರೆ ಅವನ ಬಲ ಎಷ್ಟುಂಟು ನೋಡಲೇಬೇಕು. ಹಾಗಾಗಿ ಹೋಗಿ ಯಾರು ರಾಮಮಠ ಬಂದಿದ್ದಾಳೆ. ನಾನು ಪರಾಕ್ರಮ ತೋರಿಸಿ. ನಾನು ಹೋಗುದಿಲ್ಲ. ಯಾಕೆ? ನಾನು ಅಲ್ಲಿಗೆ ಹೋಗುದಿಲ್ಲ. ಹೇಳುವುದಕ್ಕೂ ಕಾರಣ ಉಂಟು. ಏನು? ಅವನಿಗೆ ಗುರುಗಳನ್ನೆಲ್ಲ ನೋಡಿದ್ರೆ ಭಕ್ತಿಯೇ ಇಲ್ವ ಅವನಿಗೆ? ಏನು ಹಾಗೆ ಮಾಡುದವ? ಅವನಿಗೆ ಕಾರಣ ನನ್ನಷ್ಟು ಬಲಾಢ್ಯರು ಇನ್ನೊಬ್ಬರಿಲ್ಲ, ಉಳಿದವರೆಲ್ಲ ಲೆಕ್ಕಕ್ಕಲ್ಲ ಅಂತ ಹೇಳು. ಹೌದಾ? ಹೌದೌದು. ಹಾಗಾಗಿ ಹೋಗುದು ಹೇಳುದು ಹೇಳ್ತೇನೆ ನಾನು. ಆದ್ರೆ ಅವ ಬರ್ತಾನೆ ಭರವಸೆ ನನಗಿಲ್ಲ. ಬರುವಾಗ ಏನ್ ಮಾಡ್ಬೇಕು? ನೀನೇ ಏನಾದ್ರೂ ಮಾಡ್ಬೇಕು. ಅಲ್ಲ, ನೀವೇ ಹೇಳ್ಬೇಕು. ಇದು ಏನ್ ಮಾಡ್ಬೇಕು ಅಂತ ಒಂದು ಲಂಕೆಯಲ್ಲಿ ಮಾಡಿದ್ದೆ ನೋಡು. ಯಾವ್ದನ್ನ? ಅಶೋಕವನದಲ್ಲಿ. ಎಂತ ಮಾಡಿದೆ? ಇದು ವನ ಹಾಳು ಮಾಡುದು. ಎಂತ ಬುದ್ಧಿ ಗುರುಗಳೇ, ಬಲು ತೀಕ್ಷ್ಣವಾಗಿರುವಂತ ಬುದ್ಧಿ. ಮರ್ಯಾಳ ಬುದ್ಧಿ ಅಲ್ಲ, ಒಂದು ಎನಪಾಸಿ ಬುದ್ಧಿ ಹೇಳಿದ್ದು. ಅದನ್ನೇ ಹೇಳಿದ್ದು. ಅದ್ರ ಬೇಡ ನಾನು ಮಾಡ್ಕೊಳ್ತೇನೆ. ಯಾರು ಬರ್ತಾರೆ ನೋಡ್ತಾರೆ.